ತುಮಕೂರಿನಲ್ಲಿ ರಾಜಕೀಯ ಸ್ಫೋಟ, ರಾಜಣ್ಣನಿಂದ ತೀವ್ರ ಆರೋಪ. ಸಚಿವ ಸ್ಥಾನ ಕಳೆದುಕೊಂಡದ್ದು ಸರಳ ಘಟನೆ ಅಲ್ಲ, ರಾಜಣ್ಣ ಸ್ಪಷ್ಟನೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ತಮ್ಮ ಸಚಿವ ಸ್ಥಾನ ಕಳೆದುಕೊಂಡದ್ದು ಸುಲಭವಾಗಿ ನಡೆದ ಘಟನೆ ಅಲ್ಲ, ಸಚಿವ ಸ್ಥಾನ ಕಸಿದುಕೊಳ್ಳಲು ರಾಜಕೀಯ ಕುತಂತ್ರ ನಡೆದಿದೆ ಎಂಬ ಗಂಭೀರ ಆರೋಪ ಮಾಡಿದ್ದು, ಮುಂದಿನ ದಿನಗಳಲ್ಲಿ ವಿಷಯವನ್ನ ಬಹಿರಂಗಪಡಿಸುತ್ತೇನೆ ಅಂತ ಎಚ್ಚರಿಸಿದ್ದಾರೆ. ನಾನು ಸೋಮವಾರ ಮಂತ್ರಿಯಾಗಿ ವಿಧಾನಸೌಧಕ್ಕೆ ಹೋಗಿದ್ದೆ. ಕಿವಿ ಮಾತು ನೀಡಿದ್ದ ರಾಜಣ್ಣ, ನಾನು ಮರಳಿ ಮಂತ್ರಿಯಾಗಬೇಕಿದ್ದ ಸಂದರ್ಭದಲ್ಲಿ ಯಾರೋ ಪದವಿ ತೆಗೆದುಹಾಕಿದ್ದಾರೆ ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ. ನನ್ನ ಸ್ಥಾನ ಕಸಿದುಕೊಂಡವರು ಯಾರು ಎಂಬುದನ್ನು ಬಿಹಾರ ಚುನಾವಣೆಯ ಬಳಿಕ ಬಹಿರಂಗಪಡಿಸುತ್ತೇನೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ರಾಜಕೀಯ ನಿಂತ ನೀರಲ್ಲ, ಇಲ್ಲಿ ಯಾವಾಗ ಬೇಕಾದರೂ ಬದಲಾವಣೆ ಆಗಬಹುದು, ಧೈರ್ಯದಿಂದ ನಿಲ್ಲಲು ಸಿದ್ಧರಾಗಬೇಕು ಅಂತ ತಿಳಿಸಿದ್ದಾರೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂತೆಲ್ಲ ಬರೀತಾ ಇದ್ದೀರಿ. ನಾವು ನೋಡ್ತಾ ಇದ್ದೀವಿ, ಯಾವುದೇ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ರಾಜಕೀಯ ತಂತ್ರಗಳು ಏನೇ ಇದ್ರೂ ಕೂಡ ಇಟ್ ಈಸ್ ಓನ್ಲಿ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಅಲ್ಲಿನವರೆಗೂ ಏನೇ ಇದ್ರೂ ಕೂಡ ನಿಮ್ಮೆಲ್ಲರೂ ಊಹೆ ಅಷ್ಟೇ. ನನ್ನ ಒಂದು ಸ್ಪಷ್ಟವಾದಂತ ಉತ್ತರ. ಕಾಂಗ್ರೆಸ್ ಬರೋದು ಇನ್ನೊಂದು ಬರ್ತದೋ ನೋಡಿ. ರಾಜಕೀಯ ಅಂತಕ್ಕಂಥ ಬರ್ತದೆ ಬರಲ್ಲ ಅದನ್ನಲ್ಲಪ್ಪ. ರಾಜಕೀಯದಲ್ಲಿ ನೋಡು, ಪ್ರತಿಯೊಂದು ಘಟನೆಗಳು ಕೂಡ ಒಂದೊಂದು ತಿರುವನ್ನ ತೆಗೆದುಕೊಳ್ತದೆ. ಅದರಿಂದ ಈ ರಾಜಕೀಯ ಹಿಂಗೆ ಇರುತ್ತೆ ಹಾಗೆ ಇರುತ್ತೆ ಅಂತಕ್ಕಂಥದ್ದನ್ನ ಯಾರು ಕೂಡ ಊಹೆ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ಈಗ ನಾನು ಸೋಮವಾರ ದಿವಸ ಬೆಳಿಗ್ಗೆ ಮನೆಯಿಂದ ಹೋದಾಗ ಮಂತ್ರಿ ಅಂತ ಹೋದೆ, ವಿಧಾನಸೌಧದ ಒಳಗಡೆ ಹೋಗಿ ಕೂತಾಗ್ಲೂ ಮಂತ್ರಿ, ಆಚೆಗೆ ಬರುವಾಗ ಮಾಜಿ ಮಂತ್ರಿ ಆದೆ. ಅದೇನು ಹೇಳಕ್ ಯಾರನ್ನು ಊಹೆ ಮಾಡಿದ್ರ? ಹಾಗಾಗಿ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರು ಅಲ್ಲ, ಮತ್ತೆ ಅದೆಲ್ಲವೂ ಕೂಡ ಒಂದು ತ್ವರಿತವಾಗಿ ಆಗ್ತಕ್ಕಂಥ ಪ್ರಕ್ರಿಯೆ. ಕುತಂತ್ರ, ಷಡ್ಯಂತ್ರ ಇವೆಲ್ಲ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಹೇಳ್ತೀನಿ. ಅಲ್ಲಿವರೆಗೂ ಏನು ಹೇಳಿ ಏನ್ ಪ್ರಯೋಜನ? ಏನು ತೀರ್ಮಾನ ಆಗಲ್ವಲ್ಲ. ಮುಹೂರ್ತ ನೋಡ್ರಿ, ಎಲ್ಲ ಎವ್ರಿಬಡಿ ಈಸ್ ಬಿಸಿ ಅಟ್ ದಟ್ ಎಲೆಕ್ಷನ್. ಇನ್ನು ಅಲ್ಲಿ ಸೀಟ್ಗಳದೇನೆ ಕೂಡ ಅವ್ರದ್ದು ಇವ್ರದ್ದು ಹೊಂದಾಣಿಕೆಗಳು ಅವೆಲ್ಲ ಚರ್ಚೆಗಳು ನಡೀತಾನೆ. ಈಗ ಫಸ್ಟ್ ಫೇಸ್ ಲಾಸ್ಟ್ ಡೇಟ್ ಮುಗಿದೋಯ್ತು, ಈಗ ಸೆಕೆಂಡ್ ಫೇಸ್ ರೆಡಿ ಆಗ್ತಾವ್ರೆ. ಇನ್ನು ಸೀಟ್ಗಳ ಹಂಚಿಕೆ ಬಗ್ಗೆನೂ ಅಲ್ಲೋ ಇಲ್ಲಿ ಒಂದೊಂದು ಗೊಂದಲಗಳು ಎಲ್ಲ ಇದ್ದೇ ಇದ್ದಾವೆ. ಅದೆಲ್ಲ ತೀರ್ಮಾನ ಆಗಬೇಕು. ಎವ್ರಿಬಡಿ ಈಸ್ ಬಿಸಿ ದಟ್ ಇದು ಯಾವುದು ಸೀಟ್ ಹೊಂದಾಣಿಕೆ ಬಗ್ಗೆ. ಈಗ ಈ ಕರ್ನಾಟಕ ರಾಜಕೀಯ ಯಾರು ಕೇಳಕ್ ಬರ್ತಾರೆ? ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣ ಮಾಡೋರಿಗೆ ರಾಜ್ಯ ಸರ್ಕಾರಗಳು ಒಂದು ಮುನ್ಸಿಪಾಲಿಟಿ ಇದ್ದಂಗೆ ಅವ್ರಿಗೆಲ್ಲ ಗೊತ್ತಾಯ್ತಾ. ಅದರಿಂದ ಅವ್ರಿಗೇನೋ ಇದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಂತ ನಾವು ಅನ್ಕೋತೀವಿ ಅಷ್ಟೇ. ಅವ್ರಿಗೇನು ಅದೇ ಇರೋದ್ರ ಅವಶ್ಯಕತೆ ಇರೋದಿಲ್ಲ, ಅವ್ರು ಅಷ್ಟೊಂದೇ ಪ್ರಾಮುಖ್ಯತೆನ ಕೊಡೋದಿಲ್ಲ. ರಾಷ್ಟ್ರ ಮಟ್ಟದ ಇಶ್ಯೂಸ್. ಇನ್ನು ಈ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷದೊಳಗಿನ ಪ್ರಸ್ತುತ ಬೆಳವಣಿಗೆಗಳು, ಒಳ ಚರ್ಚೆಗಳು ಮತ್ತು ಅಧಿಕಾರ ಹಂಚಿಕೆಯಲ್ಲಿ ನಡೆಯುತ್ತಿರುವ ಗೊಂದಲಗಳನ್ನು ಸ್ಪಷ್ಟಪಡಿಸುತ್ತೆ.